ಚುನಾವಣಾ ಪ್ರಚಾರದ ಜೊತೆಗೆ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಅವರು ಟೆಂಪಲ್ ರನ್ ಅನ್ನ ಮುಂದುವರೆಸಿದ್ದಾರೆ. ರಿಪ್ಪನಪೇಟೆಯ ಸಿದ್ಧಿವಿನಾಯಕ ದೇವಾಲಯ, ಅಂಬುತೀರ್ಥ ಶ್ರೀರಾಮೇಶ್ವರ ದೇಗುಲಕ್ಕೆ ಈಶ್ವರಪ್ಪ ಭೇಟಿ ನೀಡಿದ್ರು. ದೇವರ ದರ್ಶನ ಪಡೆದ ಬಳಿಕ ತೀರ್ಥಹಳ್ಳಿ ಭಾಗದಲ್ಲಿ ಈಶ್ವರಪ್ಪ ಅವರು ಬಿರುಸಿನ ಪ್ರಚಾರವನ್ನ ನಡೆಸಿದರು. ಬೋರ್ವೆಲ್ಗೆ ಬಿದ್ದು ಸಾವನ್ನು ಜಯಿಸಿದ ಸಾತ್ವಿಕ್ಗಾಗಿ ದೇವರಿಗೆ ಹರಕೆಯನ್ನ ತೀರಿಸಲಾಯಿತು. ಸಾತ್ವಿಕ್ ಬದುಕಿ ಬರಲೆಂದು ಚಲ್ಯಾನ ಗ್ರಾಮದ ಇಬ್ಬರು ಯುವಕರು ಹರಕೆಯನ್ನ ಕಟ್ಟಿದ್ರು. ಐರಸಂಗ ಗ್ರಾಮದಿಂದ ಲಚ್ಚಾಣದ ಸಿದ್ದಲಿಂಗ ಮಹಾರಾಜರ ದೇಗುಲದವರೆಗೆ ದೀಡ್ ನಮಸ್ಕಾರ ಮಾಡೋದಾಗಿ ಹರಕೆಯನ್ನ ಕಟ್ಟಿದ್ರು. ಸಾತ್ವಿಕ್ ಸುರಕ್ಷಿತವಾಗಿ ಹೊರಬಂದ ಹಿನ್ನೆಲೆ ಯುವಕರು ದೀಡ್ ನಮಸ್ಕಾರವನ್ನ ಹಾಕಿ ಹರಕೆಯನ್ನ ತೀರಿಸಿದ್ರು. ಬೋರ್ವೆಲ್ಗೆ ಬಿದ್ದು ಸಾವು ಗೆದ್ದು ಸಾತ್ವಿಕ್ನನ್ನ ಬಸವ ಮೃತ್ಯುಂಜಯ ಶ್ರೀ ಭೇಟಿಯನ್ನ ಮಾಡಿದ್ದಾರೆ. ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಶ್ರೀಗಳು, ನಮ್ಮ ಪಾಲಿಗೆ ಇಂದೇ ಬಸವ ಜಯಂತಿ, ಸಾತ್ವಿಕ್ ಬಾಲ ಬಸವ ಅಂತ ಹೇಳಿದ್ದಾರೆ. ಮಗು ನೋಡಿದ ತಕ್ಷಣ ಈಗ ತಾನೇ ಆ ಮಗು ಹೊಸ ಚೈತನ್ಯವಾಗಿ ಜನ್ಮ ತಾಳಿದೆ ಅನ್ನುವಂಥ ಒಂದು ಆ ಮಗುವಿನ ಮುಖದಲ್ಲಿ ಆ ಮಂದಹಾಸ, ಇನ್ನಷ್ಟು ಏನಾದರೂ ಸಾಧನೆ ಮಾಡಬೇಕನ್ನೋ ಉತ್ಸಾಹ ಆ ಮಗುವಿನ ಮುಖದಲ್ಲಿ ಕಾಣ್ತಾ ಇತ್ತು. ಅಂದರೆ ಎಲ್ಲಿ ಸಹ ಮಗು ಹಿಂಗೆ ಆಗೈತಂತ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆಂದ ಬಿಳಿ ವಸ್ತ್ರ ಹೊಡಿಸಿ ತೊಳಿಸಿದ್ರು. ನಾವು ಈ ಬುತ್ತಿ ಹಚ್ಚಿದ್ವಿ, ನೋಡಿದಾಗ ಮೃತ್ಯು ಕೂಪದಿಂದ ಜಯಿಸಿ ಬಂದ ಸಾತ್ವಿಕ್ನ ಆರೋಗ್ಯ ಸ್ಥಿರವಾಗಿದೆ ಎಂದು ವೈದ್ಯರು ಹೇಳಿದ್ದಾರೆ. ಸಾತ್ವಿಕ್ಗೆ ಸಿಟಿ ಬ್ರೈನ್, ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್ ತಪಾಸಣೆಯನ್ನ ಮಾಡಲಾಗಿದೆ. ಎಲ್ಲಾ ರಿಪೋರ್ಟ್ಗಳು ನಾರ್ಮಲ್ ಆಗಿವೆ ಎಂದು ವೈದ್ಯರು ತಿಳಿಸಿದ್ರು. ಅಲ್ಲದೆ ಮಗು ಹಾಲು ಗಂಜಿಯನ್ನ ಸೇವಿಸಿದ್ದು ಆರೋಗ್ಯವಾಗಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಮಗು ಸಾತ್ವಿಕ್ ಮಗು ಅಡ್ಮಿಟ್ ಆದಾಗ ಎಲ್ಲ ಸ್ಕ್ಯಾನ್ ಮಾಡಿದ್ವಿ, ಎದೆ ಸ್ಕ್ಯಾನ್ ಮಾಡಿದ್ವಿ, ತಲೆ ಸ್ಕ್ಯಾನ್ ಮಾಡಿದ್ವಿ, ಹೊಟ್ಟೆ ಸ್ಕ್ಯಾನ್ ಮಾಡಿದ್ವಿ. ಯಾವುದೇ ಥರ ಫ್ರ್ಯಾಕ್ಚರ್ ಇಲ್ಲ. ಭಾಳ ಖುಷಿ ಆಗುತ್ತೆ. ಬ್ಲಡ್ ಟೆಸ್ಟ್ ಕೂಡ ನಾರ್ಮಲ್ ಇದೆ ಮಗುವಿಗೆ. ಆಮೇಲೆ ಮಗುವಿಗೆ ನೀನೆ ನಾವು ಸಾಯಂಕಾಲ ಖುಷಿಯಾಗಿ ಮಗುವಿಗೆ ಗಂಜಿ ಕೊಟ್ಟಿದ್ವಿ, ನಮ್ಮ ಪೌಷ್ಟಿಕ ಆಹಾರ ಕೊಟ್ಟಿದ್ವಿ. ನಮ್ಮ NRC ವಿಭಾಗದಲ್ಲಿ ಇಲ್ಲೇ ಆಹಾರ ತಯಾರು ಮಾಡ್ತೀವಿ. ಹಾಲು ಕೊಟ್ಟಿದ್ವಿ. ಬೆಳಗ್ಗೆ ಕೂಡ ಮಗುವಿಗೆ ಹಾಲು ಕೊಟ್ಟಿದ್ವಿ, ಗಂಜಿ ಕೊಟ್ಟಿದ್ವಿ. ಆ ಮಗು ಹಾಲು ಕೊಟ್ಟು ಗಂಜಿ ತೊಗೊಳ್ಳಿಲ್ಲ ಅಂತೆ. ತಾಯಿ ಉಪ್ಪಿಟ್ಟು ತಿಂತಾಯಿದ್ರಂತೆ. ನನಗೆ ಅದು ಬೇಕು ಒಂದು ಉಪ್ಪಿಟ್ಟು ತಿಂದಿದೆ ಮಗು. ಸೊ ತಾಯಿ ಕೂಡ ಸಾತ್ವಿಕ್ನ ರಕ್ಷಣಾ ಕಾರ್ಯಕ್ಕಾಗಿ ಆಗಿದ ಗುಂಡಿಯನ್ನು ರೈತನೇ ಮುಚ್ಚಿಸಬೇಕು ಅಂತ ವಿಜಯಪುರ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಘಟನೆ ನಡೆಯಲು ನಿರ್ಲಕ್ಷ್ಯ ಅಂತ ಪರಿಗಣಿಸಿ ಜಮೀನು ಮಾಲೀಕ ಹಾಗೂ ಬೋರ್ವೆಲ್ ಕೊರೆದವರ ವಿರುದ್ಧ FIR ದಾಖಲಿಸುವಂತೆ ಆದೇಶಿಸಿದ್ದಾರೆ. ಎಲ್ಲರೂ ನಾನು ಹೇಳಿದ್ದೀನಿ, ತಪ್ಪು ಆ ಹೊಲದ ಮಾಲೀಕರದು ಪ್ರೈಮರಿಲಿ. ಸೆಕೆಂಡ್ ಬೋರ್ವೆಲ್ ಮಾಡಿ ಕೂಡ ಅವನ ಜವಾಬ್ದಾರಿಯನ್ನು ನೋಡಿಕೊಳ್ಬೇಕಾಗ್ತದೆ. ಸೊ ಇವರಿಬ್ಬರ ಮೇಲೆ FIR ಮಾಡೋದ್ರ ಬಗ್ಗೆ ನಾವು ಆಲ್ರೆಡಿ ಸೂಚನೆ ನಾವು ಕೊಟ್ಟಿದ್ದೀವಿ. ಒಂದು ಎರಡನೇ ಇದು ಅದಕ್ಕೆ ವಿಜಯಪುರದಲ್ಲಿ ನಡೆದ ಅವಘಡದ ಬಳಿಕ ಎಚ್ಚೆತ್ತ ಕೊಪ್ಪಳ ರೈತರೊಬ್ಬರು ತೆರೆದ ಕೊಳವೆ ಬಾವಿ ಮುಚ್ಚಿಸಿದವರಿಗೆ 500 ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡುವುದಾಗಿ ಘೋಷಿಸಿದ್ದಾರೆ. ಆ ಮೂಲಕ ವಿನೂತನವಾಗಿ ಜಾಗೃತಿಯನ್ನ ಮೂಡಿಸಲು ಮುಂದಾಗಿದ್ದಾರೆ. ಗಂಗಾವತಿಯ ರೈತ ಶಿವಣ್ಣ ಚಳ್ಳಕೇರಿಯವರು ಈ ಅಭಿಯಾನಕ್ಕಾಗಿಯೇ 1 ಲಕ್ಷ ರೂಪಾಯಿ ಮೀಸಲಿಡಲು ಮುಂದಾಗಿದ್ದಾರೆ. ಕೊಳವೆ ಬಾವಿಯನ್ನ ಮುಚ್ಚಿ ಫೋಟೋ ವಿಡಿಯೋ ದೃಢೀಕರಣ ಪತ್ರವನ್ನ ಕಳಿಸಿದ್ರೆ 500 ರೂಪಾಯಿ ನೀಡುವುದಾಗಿ ಶಿವಣ್ಣ ಹೇಳಿದ್ದಾರೆ. ಸಾರ್ವಜನಿಕರಿಗೆ, ಎಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಶಿವಣ್ಣ ಚಳ್ಳಕೆರೆ ಅಂತಂದೇಳಿ ನನ್ನ ಹೆಸರು. ನಾನಿಲ್ಲಿ ಗಂಗಾವತಿನಲ್ಲಿ ಇರ್ತೀನಿ. ನಾನು ಸುಮಾರು 17, 18, 19 ಈ ಕೊಳವೆ ಬಾವಿ ಅಭಿಯಾನ ಅಂತಂದೇಳಿ ತೆರೆದ ಕೊಳವೆ ಬಾವಿ ಮುಚ್ಚೋ ಸಲುವಾಗಿ ಒಂದು ಕಾರ್ಯಕ್ರಮ ನಾನು ಮತ್ತು ದಶರಥ ಮತ್ತು ಕೆಲವೊಂದು ನಮ್ಮ